ಎಪಿಸೋಡ್ 4ಕ್ಕೆ ಸ್ವಾಗತ. ಒಂದು ಇಡೀ ಸಮುದಾಯದ ಆಧ್ಯಾತ್ಮಿಕ ಗುರುತು ಅದು ಒಂದೇ ಒಂದು ಘಟನೆಯಿಂದ ಹೇಗೆ ರೂಪುಗೊಳ್ಳಬಹುದು. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಅಂದ್ರೆ 12 ವರ್ಷದ ಬಾಲಕ ಸಂತ ಸೇವಾಲಾಲ್ ಮತ್ತು ಭವಾನಿ ದೇವಿಯ ಭೇಟಿ ಹೇಗೆ ಕೋಟ್ಯಾಂತರ ಜನರ ನಂಬಿಕೆಯನ್ನು ರೂಪಿಸಿತು ಅನ್ನೋದ್ರ ಬಗ್ಗೆ ಆಳವಾಗಿ ಚರ್ಚಿಸೋಣ. ಹೌದು, ಇದನ್ನ ಕೇವಲ ಒಂದು ಘಟನೆ ಅನ್ನೋದಕ್ಕಿಂತ ಇದು ಇಡೀ ಬಂಜಾರ ಸಮುದಾಯಕ್ಕೆ ಅಡಿಪಾಯ ಹಾಕಿದ ಒಂದು ದೊಡ್ಡ ತಿರುವು ಅಂತಾನೆ ಹೇಳ್ಬೋದು. ಹೌದಾ? ಇದೆಲ್ಲ ಶುರುವಾಗಿದ್ದು ಒಂದು ಸಣ್ಣ ವಾಗ್ದಾನದಿಂದ. ಓ, ವಾಗ್ದಾನವೇ ಕಥೆಯಲ್ಲಿಂದ ಶುರುವಾಗತ್ತಾ? ಹೌದು. ಸೇವಾಲಾಲ್ ಅವರ ತಂದೆ ಭೀಮಾ ನಾಯಕ್ ಅವರು ಮಗ ಹುಟ್ಟಿದಾಗ ಒಂದು ಹರಕೆ ಹೊತ್ತಿರ್ತಾರೆ. ಏನಂತ? ಮಗನಿಗೆ 12 ವರ್ಷ ತುಂಬಿದಾಗ ಅವನನ್ನ ದೇವಿಯ ಸೇವೆಗೆ ಅರ್ಪಿಸ್ತೀನಿ ಅಂತ. ಆಮೇಲೆ ಒಂದು ದಿನ ಸಂಜೆ ಎಣ್ಣೆ ದೀಪದ ಬೆಳಕಲ್ಲಿ ಆ ಮಾತನ್ನ 12 ವರ್ಷದ ಸೇವಾಲಾಲ್ಗೆ ನೆನಪಿಸ್ತಾರೆ. 12 ವರ್ಷ ಅಂದ್ರೆ ಆಗಿನ ಕಾಲದಲ್ಲಿ ಹುಡುಗರು ವ್ಯಾಪಾರ ವ್ಯವಹಾರ ಅಂತ ಓಡಾಡೋ ವಯಸ್ಸಲ್ವಾ? ಖಂಡಿತ. ಆದ್ರೆ ಸೇವಾಲಾಲ್ ಅವರ ದಾರಿ ಬೇರೆಯೇ ಇತ್ತು. ಹೇಗೆ? ಅವರು ತಮ್ಮ ಸಮುದಾಯದಲ್ಲಿ ನಡೀತಿದ್ದ ಪ್ರಾಣಿ ಬಲಿಯಂತ ಆಚರಣೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಯಾಕೆ ಹಿಂಸೆ? ಭಕ್ತಿಗೆ ಇದೊಂದೇ ದಾರಿನಾ ಅಂತ ಚಿಕ್ಕ ವಯಸ್ಸಲ್ಲಿ ಯೋಚನೆ. ಓಹೋ, ಆ ನೈತಿಕ ಗೊಂದಲವೇ ಅವರನ್ನು ಒಂದು ದೊಡ್ಡ ನಿರ್ಧಾರಕ್ಕೆ ತಳ್ಳುತ್ತೆ ಅಲ್ವೇ? ನಿಖರವಾಗಿ. ಒಂದು ದಿನ ಮುಂಜಾನೆ ಅವರು ತಮ್ಮ ತಾಂಡವನ್ನೇ ಬಿಟ್ಟು ಹೋಗ್ತಾರೆ. ತಾಂಡ ಅಂದ್ರೆ ಅವರ ವಸತಿ ಪ್ರದೇಶ. ಹೌದು, ಅವರ ವಸತಿ. ಅಲ್ಲಿಂದ ನೇರವಾಗಿ ಕಾಲೋಕುಂಡೋ ಅನ್ನೋ ಒಂದು ನೈಸರ್ಗಿಕ ಕೊಳದ ಹತ್ರ ಹೋಗ್ತಾರೆ. ಅಲ್ಲಿ ಒಂದು ಪವಿತ್ರ ಸ್ನಾನ ಮಾಡಿ 62 ದಿನಗಳ ಕಠಿಣ ತಪಸ್ಸನ್ನ ಶುರು ಮಾಡ್ತಾರೆ. ಅಬ್ಬಾ, 12 ವರ್ಷದ ಹುಡುಗ 62 ದಿನಗಳ ಕಾಲ ತಪಸ್ಸು ಅಂದ್ರೆ ಅದು ಅಸಾಧಾರಣ ಸಂಕಲ್ಪ. ಬಿಸಿಲು, ಗಾಳಿ, ಮಳೆ ಎಲ್ಲವನ್ನೂ ಸಹಿಸಿಕೊಂಡು. ಹೌದು, ಆ ಕಠಿಣ ತಪಸ್ಸಿಗೆ ಕೊನೆಗೆ ಫಲ ಸಿಕ್ಕೇ ಸಿಗುತ್ತೆ. ಆ 62 ದಿನಗಳ ನಂತರ ಏನಾಯ್ತು? ಅಲ್ಲಿ ಆ 62ನೇ ದಿನ ಇಡೀ ವಾತಾವರಣದಲ್ಲಿ ಒಂದು ರೀತಿ ಅಮಾನುಷ್ಯ ನಿಶ್ಶಬ್ದ ಆವರಿಸಿಕೊಳ್ತೆ. ಮರ, ಗಿಡ, ಪ್ರಾಣಿ, ಪಕ್ಷಿ ಎಲ್ಲವೂ ಸ್ತಬ್ಧ. ಆಗ ಆ ಕೊಳದ ನೀರಿನಿಂದ ತುಂಬಾನೇ ಶಾಂತವಾಗಿ, ಅಧಿಕಾರಯುತವಾಗಿ ಭವಾನಿ ದೇವಿಯು ಪ್ರತ್ಯಕ್ಷಳಾಗುತ್ತಾಳೆ. ದೇವಿಯನ್ನ ನೇರವಾಗಿ ನೋಡಿದಾಗ ಸೇವಾಲಾಲ್ ಅವರ ಪ್ರತಿಕ್ರಿಯೆ ಹೇಗಿತ್ತು? ಹೆದರಿರಬಹುದಾ? ಸ್ವಲ್ಪನೂ ಇಲ್ಲ. ಅವರು ಅಂಜದೆ ಪೂರ್ತಿ ಭಕ್ತಿಯಿಂದ, ಸಂಪೂರ್ಣ ಶರಣಾಗತಿಯಿಂದ ದೇವಿಗೆ ನಮಸ್ಕಾರ ಮಾಡ್ತಾರೆ. ಆಗ ಒಂದು ಅದ್ಭುತ ನಡೆಯುತ್ತೆ. ಏನದು? ದೇವಿಯು ಅವರಿಗೆ ನೇರವಾಗಿ ವೇದಗಳ ಜ್ಞಾನವನ್ನೇ ನೀಡುತ್ತಾಳೆ. ಒಂದ್ ನಿಮಿಷ, ಇದು ಬಹಳ ಮುಖ್ಯವಾದ ವಿಷಯ ಅಲ್ವಾ? ಯಾಕಂದ್ರೆ 18ನೇ ಶತಮಾನದಲ್ಲಿ ಬುಡಕಟ್ಟು ಸಮುದಾಯಗಳಿಗೆ ವೇದಜ್ಞಾನವನ್ನ ನಿಷೇಧಿಸಲಾಗಿತ್ತು ಅಂತ ಹೇಳ್ತಾರೆ. ನಿಖರವಾಗಿ ಹೇಳಿದ್ರಿ. ಇದೇ ಈ ಘಟನೆಯ ತಿರುಳು. ಹಾಗಾದ್ರೆ ಇದು ಕೇವಲ ಒಂದು ಪವಾಡ ಅಲ್ಲ? ಖಂಡಿತ ಅಲ್ಲ. ದೇವಿಯೇ ನೇರವಾಗಿ ಜ್ಞಾನ ನೀಡಿ ಆಧ್ಯಾತ್ಮಿಕತೆಗೆ ಜಾತಿ, ಕುಲ ಅಥವಾ ಸಾಮಾಜಿಕ ಸ್ಥಾನಮಾನದ ಅಡೆತಡೆ ಇಲ್ಲ, ಶುದ್ಧ ಭಕ್ತಿಯೇ ಮುಖ್ಯ ಅಂತ ಸಾರಿದಳು. ಅದೊಂದು ಸಾಮಾಜಿಕ ಸಮಾನತೆಯ ಘೋಷಣೆ. ಜ್ಞಾನ ಸಿಕ್ಕಿದ ಮೇಲೆ ದೇವಿಯು 3 ವರಗಳನ್ನ ಕೇಳಲು ಹೇಳ್ತಾಳೆ ಅಂತ ಇದೆಯಲ್ಲ, ಸೇವಾಲಾಲ್ ಏನ್ ಕೇಳಿದ್ರು? ಅವರು ಸಂಪತ್ತು, ಅಧಿಕಾರ ಆ ಥರ ಏನೂ ಕೇಳಲಿಲ್ಲ. ಅವರು ಕೇಳಿದ್ದು ವಾಚನ ಸಿದ್ಧಿ. ವಾಚನ ಸಿದ್ಧಿ? ಸರಿ. ಅಂದ್ರೆ ಅವರ ಮಾತುಗಳು ನಿಜವಾಗುವ ಶಕ್ತಿ. ಅವರು ವೈಯಕ್ತಿಕ ಲಾಭಗಾಗಿ ಏನೂ ಕೇಳಲಿಲ್ಲ. ತಮ್ಮ ಸಮುದಾಯಕ್ಕೆ ಮಾರ್ಗದರ್ಶನ ನೀಡೋಕೆ ಬೇಕಾದ ಶಕ್ತಿಯನ್ನಷ್ಟೇ ಕೇಳಿದ್ರು. ಅವರ ನಿಸ್ವಾರ್ಥತೆ ಕಾಣಿಸ್ತಾ ಇದ್ರಲ್ಲಿ. ಹೌದು. ದೇವಿಯು ಆ ವರವನ್ನು ನೀಡಿ ಅವರಿಗೆ ದೈವಿಕ ಅಧಿಕಾರ ಕೊಡ್ತಾಳೆ. ಆದರೆ ಅವರ ದೇಹ ಮಾತ್ರ 12 ವರ್ಷದ ಬಾಲಕನಂತೆಯೇ ಉಳಿಯುತ್ತೆ. ಸರಿ. ಈ ದೈವಿಕ ಶಕ್ತಿ, ಜ್ಞಾನ ಎಲ್ಲವನ್ನೂ ಪಡೆದು ಅವರು ತಮ್ಮ ತಾಂಡಕ್ಕೆ ವಾಪಸ್ ಬಂದಾಗ ಏನಾಯ್ತು? ಅವರು ತಾಂಡಕ್ಕೆ ಹಿಂತಿರುಗಿದಾಗ ಅವರ ಬಾಯಿಂದ ಬಂದ ಮೊದಲ ಮಾತು ಜೈ ಭವಾನಿ. ಓ! ತಕ್ಷಣವೇ ಅಲ್ಲಿದ್ದ ಇಡೀ ಸಮುದಾಯ ಆ ಶುಭಾಶಯವನ್ನು ಪುನರಾವರ್ತಿಸುತ್ತೆ. ಅಂದಿನಿಂದ ಜೈ ಭವಾನಿ ಬಂಜಾರ ಸಮುದಾಯದ ಒಂದು ವಿಶಿಷ್ಟ ಗುರುತಿನ ಘೋಷಣೆಯಾಯಿತು. ಇವತ್ತಿಗೂ ಆ ಪರಂಪರೆ ಮುಂದುವರೆದಿದ್ಯಾ? ಅವರ ಆಚರಣೆಗಳಲ್ಲಿ ಈ ದರ್ಶನದ ಪ್ರಭಾವ ಹೇಗೆ ಕಾಣಿಸುತ್ತೆ? ಖಂಡಿತ. ಇವತ್ತಿಗೂ ಪ್ರತಿ ಬಂಜಾರ ತಾಂಡದಲ್ಲಿ ಅವಳಿ ದೇವಾಲಯದ ಸಂಪ್ರದಾಯವನ್ನ ನೋಡಬಹುದು. ಅವಳಿ ದೇವಾಲಯ? ಹೌದು. ದೇವಿಯನ್ನ ಪ್ರತಿನಿಧಿಸೋ ಕೆಂಪು ಧ್ವಜ ಮತ್ತು ಸೇವಾಲಾಲ್ರನ್ನ ಪ್ರತಿನಿಧಿಸೋ ಬಿಳಿ ಧ್ವಜ ಎರಡನ್ನೂ ಅಕ್ಕಪಕ್ಕದಲ್ಲಿ ಸ್ಥಾಪಿಸಲಾಗುತ್ತೆ. ಇದು ದೈವಿಕ ಶಕ್ತಿ ಮತ್ತು ಅದರ ಮಾನವ ಪ್ರತಿನಿಧಿಯ ನಡುವಿನ ಒಂದು ಸಮತೋಲನವನ್ನ ಸಂಕೇತಿಸುತ್ತೆ. ಹಾಗಾದ್ರೆ ಒಬ್ಬ ಯುವಕನ ನೈತಿಕ ಪ್ರಶ್ನೆ, ಅವನ ಅಚಲವಾದ ತಪಸ್ಸು ಒಂದು ಇಡೀ ಸಮುದಾಯದ ಆಧ್ಯಾತ್ಮಿಕ ಪರಂಪರೆಗೆ ಅಡಿಪಾಯ ಹಾಕಿತ್ತು ಅನ್ನೋದು ನಿಜಕ್ಕೂ ಸ್ಫೂರ್ತಿದಾಯಕ. ಹೌದು. ಕೊನೆಯದಾಗಿ ಯೋಚಿಸಬೇಕಾದ ಒಂದು ವಿಷಯವಿದೆ. ಏನದು?
ನೋಡಿ, ಬಂಜಾರ ಸಮುದಾಯ ತಮ್ಮ ಗುರುತನ್ನ ಧ್ವಜಗಳಲ್ಲಿ ಜೈ ಭವಾನಿ ಘೋಷಣೆಯಲ್ಲಿ ಇವತ್ತಿಗೂ ಉಳಿಸ್ಕೊಂಡಿದೆ. ಹಾಗಾದ್ರೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಒಂದು ಸಮುದಾಯ ತನ್ನ ಆಧ್ಯಾತ್ಮಿಕ ಮೂಲವನ್ನ ಮರೆಯದೆ ಹೇಗೆ ಮುನ್ನಡೆಯಬಹುದು ಅನ್ನೋದಕ್ಕೆ ಸೇವಾಲಾಲ್ ಅವರ ಕಥೆ ಒಂದು ಮಾದರಿಯಾಗಬಲ್ಲದೆ. ಬಹುಶಃ ದೊಡ್ಡ ಬದಲಾವಣೆಗಳು ಯಾವಾಗಲೂ ವೈಯಕ್ತಿಕ ಅಚಲವಾದ ಬದ್ಧತೆಯಿಂದಲೇ ಶುರುವಾಗುತ್ತವೇನೋ.